ಮೆಟ್ರಲ್ಲೂ ಯಾಕೆ ಹಿಂಗೆ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ. ಇನ್ಸ್ಟೆಡ್ ಆಫ್ ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿ ಚೇಂಜ್ ಮಾಡೋದು ಬದಲು ಈ ಥರ ಚೇಂಜ್ ಆಗೋ LED ಹಾಕ್ಬಿಟ್ರೆ ಹೆಂಗೆ ಯಾವ ಕಡೆ ಹೋಗ್ತಾಯಿದೆ ಎಲ್ಲಿ ಹೋಗ್ತಾಯಿದೆ ಅಂತ ಈಸಿಯಾಗಿ ತೋರಿಸ್ಬಿಡುತ್ತೆ. ಇದು ಮಜಾ ಅಂದರೆ ನಾವು ಯಾವ ಬೋಗಿಲಿದ್ದೀವಿ ಆ ಬೋಗಿ ಹತ್ರ ಯಾವ ಮೆಟ್ಲು ಇದೆ, ಯಾವುದು ಇದು ಎಸ್ಕಲೇಟರ್ಸ್ ಇದೆ ಅಂತೆಲ್ಲ ತೋರಿಸ್ಬಿಡುತ್ತೆ. ಇದು ಅಡ್ವಾನ್ಸ್ ಟೆಕ್ನಾಲಜಿ ಅಂತಂದರೆ. ಅದನ್ನ ಮಾರಿಯೋ ಕಾರ್ಟ್ ಅಂತ ಇರೋದು. ಓಕೆ ಹಾ ಹಾ ಇವನಂತೂ ಆಲಿಂದ ಬೇಕು ಅಂತ ರೋಡ್ ಶೋಕರ್ ಅಂತಲೇ ಇದೆ. ವೆಲ್ಕಮ್ ಟು ಜಪಾನ್. ಜನ ಎಲ್ಲ ಕಾಯ್ತಾ ಇರುವಂತಹ ಶಿಬೆ ಕ್ರಾಸಿಂಗ್ಗೆ ನಾವು ಎಷ್ಟೊಂದು ಟೈಮ್ ವೇಟ್ ಮಾಡಿ ಇವಾಗ ಬಂದಿದ್ದೀವಿ. ನೋಡ್ಬೇಕು ಅಲ್ಲಿ ನೋಡು, ಸೋ ಎಕ್ಸೈಟೆಡ್ ಅಲ್ವಾ ಜನ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಒಂದ್ಸತಿಗೆ 3,000 ಜನ ಪಾಸ್ ಆಗ್ತಾರೆ ಅಂತ. ಹೌದು. One, two, three. ನೋಡೋಗದು ಈಗ ಎಲ್ಲಿ ಬಂದಿದೀವಿ? ಇವಾಗ ಶಿಬೆ ಕ್ರಾಸಿಂಗ್ ಬಂದಿದೀವಿ. ಅದಾದ್ಮೇಲೆ ಈ ನಾಯಿ ನೋಡಕ್ ಬಂದಿದೀವಿ. ಏನದು ನಾಯಿ? ನಾಯಿ ಎಂತನೂ ಫೇಮಸ್, ಎಲ್ಲರೂ ಅದ್ರ ಹತ್ರ ಫೋಟೋ ತೆಗಿತಾ ಇದಾರೆ. ಏನು ಅಂತ ಗೊತ್ತಿಲ್ವಾ? ಏನು ಅಂತ ತಿಳ್ಕೊಳ್ದೆ ಬಂದ್ಬಿಟ್ಟ. ನೀನ್ ಹೇಳ್ಕೊಡ್ತೀಯಲ್ಲ ಇಲ್ಲಿ. ಇಮಿಗ್ರೇಷನ್ ಕ್ವಶನ್ ಕೇಳಿದ್ರೆ ಇದೆಲ್ಲ ಹೋಗ್ತಿ ಅಂತ. ಅದೆಲ್ಲ ಅವಾಗ ನೀನ್ ಹೇಳ್ಕೊಡ್ತೀಯಲ್ಲ. ಇವಾಗ ಲಾಯಲ್ ಡಾಗ್ ಓನರ್ ಏನೋ ಸತ್ತೋಗ್ಬಿಟ್ಟಿರ್ತಾನೆ. ಅದೆಷ್ಟೋ ವರ್ಷ ಅವನು ಅದೇ ಬನ್ನೋ ಏನೋ ಕೊಡ್ತಾ ಇರ್ತಾನೆ, ಆಯ್ತಾ? ಸೊ ಅದೇನ್ ಮಾಡ್ತಾ ಇರುತ್ತೆ, ಅವನು ಓನರು ಒಂದಿನ ಬರೋದೇ ಇಲ್ಲ, ಅವನು ಸತ್ತೋಗ್ಬಿಟ್ಟಿರ್ತಾನೆ. ಆದ್ರೆ ಇದು ಡೈಲಿ ಇದೇ ಸ್ಪಾಟ್ ಬಂದು ಎಷ್ಟೋ ವರ್ಷ ಕಾಯ್ತಾ ಇರುತ್ತೆ. ಓಕೆ, ಅದಕ್ಕೆ ಅದ್ರದ್ದು ಸ್ಟ್ರಚ್ ಮಾಡ್ಬಿಡ್ತಾರೆ. ಒಂದು ಡಾಗ್ದು ಸ್ಟ್ಯಾಚ್ಯೂನೇ ಮಾಡ್ತಿದ್ದಾರೆ. ಎಷ್ಟು ಇದಲ್ವಾ? ಅಚಿಕು ಅಂತ. ಅಚಿಕು ಅದೇನೋ ತಿನ್ನೋ ಪ್ಲೇಸ್ ಅಚಿಕು ಡಾಗ್ ಅಂತ ಇದು. ಕ್ರಾಸಿಂಗ್ ಇಂದ ಪಕ್ಕನೇ ಇರೋದು ಇದು. ಚೆನ್ನಾಗಿದೆ ಶಿಬಿಯ ಕ್ರಾಸಿಂಗ್. ಇವಾಗ ಶಿಬಿಯ ಕ್ರಾಸಿಂಗ್ ಅಲ್ಲಿ ಮೇಲಿಂದ ನೋಡೋಣ. ಅಲ್ಲೊಂದು ಗವರ್ಮೆಂಟ್ ಬಿಲ್ಡಿಂಗ್ ಇದೆ. ಶಿಬಿಯ ಸ್ಕೈ ಅಂತ ಇಲ್ಲೊಂದು ಫೇಮಸ್ ಜಾಗ. ಅದು ಯಾವ್ದಪ್ಪ ಅದೇ ಮೋಸ್ಟ್ಲಿ ಅನ್ಸುತ್ತೆ, ಆಯ್ತಾ? ಅಥವಾ ಇದಿರ್ಬೋದೇನೋ, ಗೊತ್ತಿಲ್ಲ ನಂಗೆ. ಬಟ್ ಅದು ಅದೇ ಬುಕ್ ಮಾಡ್ಕೋಬೇಕು. ನೀನ್ ಒಂದ್ ಮಂತ್ ಮುಂಚೆನೆ ಬುಕ್ ಮಾಡ್ಬೇಕು, ಅದೆಲ್ಲ ಸಿಗಲ್ಲ. ಅದಕ್ಕೆ ನಾವು ಈಗ ಅದು ಮತ್ತೆ ಜಸ್ಟ್ ಮೇಲೆ ಹೋಗಿ ಬರೋಕೆ 3,000 ಏನೋ ಇದಕ್ಕೆ. ಜನ ಕ್ರಾಸ್ ಮಾಡ್ತಾ ಇದಾರೆ ನೋಡು. ಹೌದು, ನಾವು ಪಾಸ್ ಆಗಿದ್ವಲ್ಲ ಆಗ, ನಾವು ಜನರಲ್ ರೆಕಾರ್ಡ್ ಆಗಿದ್ವಿ.
ಇನ್ನೊಂದು ಮೇಲಿಂದ ಈ ತರ ಕಾಣುತ್ತೆ. ಇಲ್ಲಿ ಅಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಎಲ್ಲ ಕ್ಯಾಮ್ರಾ ಇದೆ. ಅದು 24 hours ಇದನ್ನ ಲೈವ್ ಟೆಲಿಕಾಸ್ಟ್ ಮಾಡುತ್ತೆ ಯೂಟ್ಯೂಬ್ ಅಲ್ಲಿ. ಓ ಹೌದಾ? ನಾವು ಜನ ಕಡಿಮೆ ಇದ್ರೆ ಆಯ್ತೊಂದು. ಸೈಡ್ ಬಲ. ಓಹೋ ಅಂತೂ ಸ್ಮೆಲ್ ಅಂತಂದಿಲ್ಲ ಅದು. ಅದೇ ಪ್ರೈವಸಿಗೂ ಬೇರೆ ಗ್ಯಾಸ್ ಮಧ್ಯದಲ್ಲಿ. ಅಲ್ಲೆಲ್ಲ ಏಜ್ ಆಗಿದೆ ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲ ನೋಡಿದ್ರೆ ಯಂಗ್ಸ್ಟರ್ಸ್. ಓಹೋ ಯಪ್ಪ, ಇಡೀ ವರ್ಲ್ಡ್ ಬರೀ ಗೇಮಿಂಗ್ ಇದು. ಚಿಂಕ ಪಚಿಂಕ. ಬೇರೆ ಒಳ್ಳೆ ಇದು